ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತೆ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 3 ರೀತಿಯ ಸುಖಗಳು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಸಾತ್ವಿಕ ಸುಖ ಅಂತಂದರೆ ಏನು, ರಾಜಸಿಕ ಸುಖ ಅಂತಂದರೆ ಏನು, ತಾಮಸಿಕ ಸುಖ ಅಂತಂದರೆ ಏನು, ಇದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ ಪರಂತಪನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಕರ್ಮಗಳು ಕೂಡ ಸ್ವಭಾವದಿಂದ ಉತ್ಪತ್ತಿಯಾಗುವ ಗುಣಗಳ ಮೂಲಕ ವಿಭಾಗ ಮಾಡಿದೆ. ಇಲ್ಲಿ ಭಗವಂತ ಸ್ವಯಂ ಹೇಳಿದಾನೆ, ನಾನೇ ಈ ಒಂದು ವಿಭಾಗವನ್ನು ಮಾಡಿದ್ದೀನಿ, ಆದರೆ ಅದು ಗುಣಗಳ ಮೂಲಕ, ಹುಟ್ಟಿನಿಂದ ಅಲ್ಲ. ಆಯಿತಾ. ನಮ್ಮಲ್ಲಿ ಏನು ಗುಣ ಇರುತ್ತೋ ಆಗ ನಾನು ಅದಾಗ್ತೀನಿ. ನಾನು ಬ್ರಾಹ್ಮಣರ ಮನೆಯಲ್ಲೇ ಹುಟ್ಟಿರ್ಬೋದು, ಆದರೆ ನನ್ನ ಗುಣ ಸ್ವಭಾವ ಏನಿದೆಯೋ ಅದರ ಪ್ರಕಾರ ಇದನ್ನು ವಿಭಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಅಂತಃಕರಣವನ್ನು ನಿಗ್ರಹಣೆ ಮಾಡೋದು ಅಂದರೆ ಕಂಟ್ರೋಲ್ ಮಾಡೋದು, ಇಂದ್ರಿಯಗಳನ್ನು ದಮನಗೊಳಿಸೋದು, ಮತ್ತು ಧರ್ಮ ಪಾಲನೆಗೋಸ್ಕರ ಕಷ್ಟವನ್ನು ಸಹಿಸ್ಕೊಳ್ಳೋದು. ಅದೇನೇ ಕಷ್ಟ ಬಂದರೂ ಕೂಡ ನನ್ನ ಧರ್ಮವನ್ನು ಬಿಡದೆ ನಾನು ಪಾಲನೆ ಮಾಡುವಂಥದ್ದು ಇದೆಯಲ್ಲ ಅದು. ಮತ್ತು ಹೊರಗಡೆ ಒಳಗಡೆಯಿಂದ ಶುದ್ಧವಾಗಿರೋದು. ಬರೀ ಸ್ನಾನ ಮಾಡಿಕೊಂಡು ದೇಹವನ್ನು ಶುದ್ಧ ಮಾಡ್ಕೊಂಬಿಟ್ರೆ ಆಗಲ್ಲ, ಮನಸ್ಸನ್ನು ಕೂಡ ಶುದ್ಧ, ಬುದ್ಧಿಯನ್ನು ಕೂಡ ಶುದ್ಧಿ ಮಾಡ್ಕೋಬೇಕು, ವಿಚಾರಗಳನ್ನು ಕೂಡ ಶುದ್ಧಿ ಮಾಡ್ಕೊಳ್ಬೇಕು. ಅದು ಹೇಗೆ? ಸತ್ಸಂಗಗಳಿಂದ, ಧರ್ಮಗ್ರಂಥಗಳನ್ನು ಕೇಳೋದು, ಓದೋದ್ರಿಂದ ಅದು ಆಗುತ್ತೆ. ಮತ್ತು ಬೇರೆಯವರ ಅಪರಾಧಗಳನ್ನು ಕ್ಷಮಿಸೋದು. ಅವ್ರು ಮಾಡಿರ್ತಾರೆ ಅಪರಾಧ, ಯಾಕಂದರೆ ಅವರು ಅಜ್ಞಾನದಲ್ಲಿರೋದ್ರಿಂದ ಮಾಡಿರೋದ್ರಿಂದ, ನಮಗೆ ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ ಅದನ್ನು ಕ್ಷಮಿಸುವಂಥದ್ದನ್ನು ನಾವು ಮಾಡಬೇಕು. ಮತ್ತು ಮನಸ್ಸು, ಇಂದ್ರಿಯ ಮತ್ತು ಶರೀರವನ್ನು ಸರಳವಾಗಿ ಇಟ್ಕೊಳ್ಳುವಂಥದ್ದು. ಆಮೇಲೆ ವೇದ, ಶಾಸ್ತ್ರ, ಈಶ್ವರ ಮತ್ತು ಪರಲೋಕ ಇಂಥದ್ರಲ್ಲೆಲ್ಲ ಶ್ರದ್ಧೆಯನ್ನು ಇಟ್ಕೊಳ್ಳುವಂಥದ್ದು. ದೇವರು ಮತ್ತು ವೇದಗಳು, ಪುರಾಣಗಳು ಅದರಲ್ಲಿ ಏನು ಹೇಳಿದಾರೋ ಆ ವಿಚಾರಗಳಲ್ಲೆಲ್ಲ ಶ್ರದ್ಧೆ ಇರುವಂಥದ್ದು. ಮತ್ತು ವೇದಶಾಸ್ತ್ರಗಳ ಅಧ್ಯಯನ ಮಾಡೋದು, ಅಧ್ಯಾಪನೆಯನ್ನು ಮಾಡೋದು, ಮತ್ತು ಪರಮಾತ್ಮ ತತ್ವದ ಅನುಭವವನ್ನು ಮಾಡಿಕೊಳ್ಳೋದು, ಇವೆಲ್ಲವೂ ಕೂಡ ಬ್ರಾಹ್ಮಣರ ಸ್ವಾಭಾವಿಕ ಕರ್ಮಗಳು. ನೋಡಿ, ಈಗ ನಾನು ಕ್ಷತ್ರಿಯರ ಮನೇಲಿ ಹುಟ್ಟಿದ್ರೂ ಕೂಡ ನಾನು ಇದನ್ನೆಲ್ಲ ಅಳವಡಿಸ್ಕೊಂಡಾಗ ನಾನು ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತೀನಿ. ಈಗ ಬ್ರಾಹ್ಮಣ ಅಂತ ಹೇಳ್ತಿರ್ತಾರಲ್ಲ, ಯಾರನ್ನ ಬ್ರಾಹ್ಮಣ ಅಂತ ಹೇಳ್ತಾರೆ ಅಂತಂದರೆ ನಮ್ಮ ಅಂತಃಕರಣವನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು, ಅದನ್ನು ನಿಗ್ರಹಣೆ ಮಾಡಿಟ್ಕೋಬೇಕು, ಇಂದ್ರಿಯಗಳನ್ನು ನಿಗ್ರಹಣೆ ಮಾಡಿರಬೇಕು. ಧರ್ಮ ಪಾಲನೆಗೋಸ್ಕರ, ನನ್ನ ಧರ್ಮ ಏನಿದೆಯೋ ಅದನ್ನು ಪಾಲನೆ ಮಾಡೋದಕ್ಕೋಸ್ಕರ ಕಷ್ಟವನ್ನೆಲ್ಲ ಸಹಿಸ್ಕೊಳ್ಬೇಕು. ಹೊರಗಡೆ ಒಳಗಡೆಯಿಂದ ಶುದ್ಧವಾಗಿರಬೇಕು. ಬೇರೆಯವ್ರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸುವಂಥ ಗುಣ ಇರಬೇಕು. ಆಮೇಲೆ ಮನಸ್ಸು, ಇಂದ್ರಿಯ, ಶರೀರವನ್ನು ಸರಳವಾಗಿ ಇಟ್ಕೊಂಡಿರಬೇಕು. ವೇದಶಾಸ್ತ್ರ ಮತ್ತು ಭಗವಂತ ಈ ವಿಚಾರಗಳಲ್ಲಿ ಶ್ರದ್ಧೆ ಇರಬೇಕು. ವೇದಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಇದೆಲ್ಲ ಮಾಡಬೇಕು. ಮತ್ತು ಪರಮಾತ್ಮ ತತ್ವದ ಅನುಭವವನ್ನು ಕೂಡ ಮಾಡಬೇಕು. ಇದೆಲ್ಲವೂ ಕೂಡ ಬ್ರಾಹ್ಮಣರ ಸ್ವಾಭಾವಿಕ ಕರ್ಮಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮುಂದುವರೆದು ಹೇಳ್ತಾನೆ, ಶೂರವೀರತೆ, ತೇಜಸ್ಸು, ಧೈರ್ಯ, ಚಾತುರ್ಯತೆ ಮತ್ತು ಯುದ್ಧದಿಂದ ಓಡದೆ ಇರೋದು ಅಂತಂದರೆ ಬೆಂತು ಸೋಡೋಗ್ತಾರಲ್ಲ ಆ ರೀತಿ ಓಡದೆ ಇರೋದು, ದಾನ ಕೊಡೋದು, ಮತ್ತು ಸ್ವಾಮಿ ಭಾವ ಅಂದರೆ ನಾನು ಒಡೆಯ ಅನ್ನುವಂಥ ಭಾವ ಇರೋದು, ಇದೆಲ್ಲವೂ ಕೂಡ ಕ್ಷತ್ರಿಯನ ಸ್ವಾಭಾವಿಕ ಕರ್ಮಗಳಾಗಿದೆ. ಇನ್ನು ವ್ಯವಸಾಯ ಮಾಡೋದು, ಗೋಪಾಲನೆ ಮಾಡೋದು, ಮತ್ತು ಕ್ರಯ ವಿಕ್ರಯ ರೂಪ ಸತ್ಯ ವ್ಯವಹಾರ ಅಂತಂದರೆ ಏನು? ಕೊಡೋದು ತಗೊಳ್ಳುವಂಥ ಒಂದು ವ್ಯವಹಾರ. ಇದೆಲ್ಲವೂ ಕೂಡ ವೈಶ್ಯರ ಸ್ವಾಭಾವಿಕ ಕರ್ಮಗಳು. ಮತ್ತು ಎಲ್ಲ ವರ್ಣದವರ ಸೇವೆ ಮಾಡೋದಿದೆಯಲ್ಲ ಅದು ಶೂದ್ರರ ಸ್ವಾಭಾವಿಕ ಕರ್ಮಗಳು. ಈಗ ಬ್ರಾಹ್ಮಣರ ಕೆಲಸಗಳು ಏನು, ಕ್ಷತ್ರಿಯರ ಕೆಲಸಗಳೇನು, ವೈಶ್ಯರ ಕೆಲಸ ಏನು, ಶೂದ್ರರ ಕೆಲಸ ಏನು ಅನ್ನೋದು ಗೊತ್ತಾಯ್ತಲ್ವಾ. ತಮ್ಮ ತಮ್ಮ ಸ್ವಾಭಾವಿಕ ಕರ್ಮಗಳಲ್ಲಿ ತತ್ಪರತೆಯಿಂದ ಅದರಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಆ ಕರ್ಮಗಳಲ್ಲಿ ತತ್ಪರತೆಯಿಂದ ತೊಡಗಿರುವಂಥ ಮನುಷ್ಯ ಭಗವತ್ ಪ್ರಾಪ್ತಿ ರೂಪವಾದಂಥ ಪರಮಸಿದ್ಧಿಯನ್ನು ಪಡ್ಕೊಳ್ತಾನೆ. ಅಂದರೆ ತಮ್ಮ ತಮ್ಮ ಪಾಲಿಗೆ ಏನೇನು ಕರ್ಮಗಳಿದೆಯೋ, ನಾನು ಕ್ಷತ್ರಿಯನ, ನನ್ನ ಕರ್ತವ್ಯ ಕರ್ಮಗಳೇನು ಅದನ್ನು ಮಾಡ್ಕೊಂಡು ಹೋಗಬೇಕು, ನಾನು ಶೂದ್ರನ, ನನ್ನ ಕರ್ತವ್ಯ ಏನು ಅದನ್ನು ಮಾಡ್ಕೊಂಡು ಹೋಗಬೇಕು. ಇದರಲ್ಲಿ ಯಾವುದೂ ಮೇಲು ಕೀಳು ಅನ್ನೋ ರೀತಿಯಲ್ಲಿ ಇಲ್ಲ. ನಾವು ಯಾವ ಮಟ್ಟದಲ್ಲಿದ್ದೀವಿ, ನಮಗೆ ಬಂದಿರುವಂಥ ಕರ್ತವ್ಯ ಕರ್ಮಗಳು ಏನಿದೆಯೋ ಅದನ್ನೇ ನಾವು
ತತ್ಪರತೆಯಿಂದ ಮಾಡಿದಾಗ ನಮಗೆ ಆ ಭಗವಂತನ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ. ಇಲ್ಲಿ ನಮಗೇನು ಕಷ್ಟ ಇದೆ, ಈಗ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕಲ್ವಾ. ಯಾಕಂದರೆ ಭಗವದ್ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ, ಕೆಲಸ ಮಾಡದೆ ಯಾರು ಸುಮ್ಮನೆ ಒಂದು ಸೆಕೆಂಡು ಕೂಡ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಶಾರೀರಿಕವಾಗಿಲ್ಲ ಅಂತಂದ್ರೂ ಮಾನಸಿಕವಾಗಾದರೂ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ನಾನು ಯಾವ ಒಂದು ವರ್ಣಾಶ್ರಮದಲ್ಲಿದ್ದೀನೋ ಆ ಒಂದು ವರ್ಣಾಶ್ರಮಕ್ಕೆ ತಕ್ಕ ಹಾಗೆ ನನ್ನ ಕರ್ತವ್ಯ ಏನಿದೆಯೋ ಅಂಥ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕಷ್ಟೇ. ಅದನ್ನು ಮಾಡಿದ್ರೆ ಸಾಕು, ಭಗವಂತನ ಪ್ರಾಪ್ತಿ ನಮಗೆ ಆಗತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾನೆ. ಸೊ ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.